ಬೆಂಗಳೂರು ನಗರದ ಶಿವಾಜಿನಗರ ಬಸ್ ನಿಲ್ದಾಣದ ಬಳಿ ಪಾದಾಚಾರಿ ಮಾರ್ಗದ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿರುವ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಪಾದಾಚಾರಿಗಳಿಗೆ ಸುಗಮ ಸಂಚಾರ ಕಲ್ಪಿಸುವ ಉದ್ದೇಶದಿಂದ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಅಪರಿಚಿತ ವ್ಯಕ್ತಿಗಳ ಗುಂಪು ಏಕಾಏಕಿ ಅಧಿಕಾರಿಗಳೊಡನೆ ವಾಗ್ವಾದ ನಡೆಸಿ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಈ ದಾಳಿಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದ್ದು, ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳೀಯ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಿ. ಜಗದೀಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಸಾರ್ವಜನಿಕ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿರುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ. ಇದೀಗ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಹಲ್ಲೆ ನಡೆಸಿದ ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆಸಿದ್ದು, ಸ್ಥಳದಲ್ಲಿದ್ದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಇವತ್ತು ಸಹ ಶಿವಾಜಿನಗರ ಕ್ಷೇತ್ರದಲ್ಲಿ 8 ರೋಡ್ಗಳನ್ನ ಕ್ಲಿಯರ್ ಮಾಡಿದ್ದೀವಿ. ಇದು 11ನೇ ಇಲ್ಲಿ ಸ್ವಲ್ಪ ಕಿಡಿಗೇಡಿಗಳು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ಆಲ್ರೆಡಿ FIR ದಾಖಲಾಗಿದೆ. FIR ದಾಖಲು ಮಾಡಿ 10 ಜನರನ್ನ ಸೆಕ್ಯೂರ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಈ ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ ಅವರು ಅರೆಸ್ಟ್ ಆಗಬೇಕಾಗಿದೆ. ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಸೀರಿಯಸ್ ಆಗಿ ಅಟೆಂಪ್ಟ್ ಮರ್ಡರ್ ಕೇಸನ್ನೇ ದಾಖಲು ಮಾಡಬೇಕು ಅಂತ ಸೂಚನೆ ಮಾತಾಡಿದ್ದೇವೆ. ಅವರಲ್ಲಿ ಭಾಳ ಸೀರಿಯಸ್ ಆಗಿ ಅಸಾಲ್ಟ್ ಮಾಡಿರೋದ್ರಿಂದ ಸೀರಿಯಸ್ ಆ್ಯಕ್ಷನ್ ಆಗಬೇಕು ಅಂತ ಅನ್ನೋ ಕಾರಣಕ್ಕೆ ನಾನೇ ಸ್ವತಃ ಬಂದೆ. DCP ನಿಮಗೆ ಗೊತ್ತಿದೆ ಸರ್ಕಾರ ಸೀರಿಯಸ್ ಇದೆ ಈ ವಿಷಯದಲ್ಲಿ ಅಂತ. DCP ಅವರೇ ಇಲ್ಲಿ ಕೂತ್ಕೊಂಡು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ಹಾಗಾಗಿ ಯಾರೇ ಕಾನೂನನ್ನು ಕೈ ತೆಗೆದುಕೊಂಡ್ರೆ ಖಂಡಿತ ಅಂಥವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೆಗೆದುಕೊಂಡು. ಅವರ ಕಂಡೀಷನ್ ಹೇಗಿದೆ ಸರ್? ಎಂಪ್ಲಾಯೀಸ್ಗಳ ಕಂಡೀಷನ್? ನಾನೀಗ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ. ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು. 5 ಜನರ ಮೇಲೆ ಹಲ್ಲೆ ಆಗಿದೆ. ಅವರೆಲ್ಲರೂ ಸಹ ಹಾಸ್ಪಿಟ್ಲಲ್ಲಿದ್ದಾರೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಅವರು ಆರೋಗ್ಯ ವಿಚಾರಿಸಬೇಕಾಗಿದೆ. ಹಾಗಾಗಿ ಇದುವರೆಗೂ ಏನು ಯಾರು ಕಾನೂನು ಕೈ ಮಾಡಿಕೊಂಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಬೇಕು ಅಂತ ನಮ್ಮ ಮಾನ್ಯ ಸಚಿವರು ಎಲ್ಲ ಸೀನಿಯರ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ದಾರೆ. ನಮ್ಮ ಚೀಫ್ ಕಮಿಷನರ್ ಸಾಹೇಬರು ಎಲ್ಲ ಅಧಿಕಾರಿಗಳು ಮಾತಾಡಿ ಭಾಳ ಸೀರಿಯಸ್ ಆ್ಯಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ FIR ದಾಖಲಾಗಿದೆ. ಈಗ ಅರೆಸ್ಟ್ ಸಹ 10 ಜನರದ್ದಾಗಿದೆ. ಇನ್ನೊಬ್ಬರು ಅರೆಸ್ಟ್ ಆಗಬೇಕಾಗಿದೆ. ಅದನ್ನು ಪೊಲೀಸ್ ಘಟನೆ ಆಗಿರಲಿಲ್ಲ ಅಂತಂದ್ರೆ ಪೊಲೀಸರು ಸ್ಥಳದಲ್ಲೇ ಇದ್ರು. 4-5 ಜನ ಆದ್ರೂ ಕೂಡ ತಡೆಯಲಿಲ್ಲ. ಇಂಥ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಪೊಲೀಸರು ಈಗ ಪೊಲೀಸರು ಯಾರಿದ್ರು ಅಲ್ಲಿ ಈ ಘಟನೆಯನ್ನು ತಡೆಯೋದು ಅಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಕ್ರಮ ಜರುಗಿಸಬೇಕಾಗುತ್ತೆ. ಅವ್ರ ಡಿಪಾರ್ಟ್ಮೆಂಟ್ ಏನು ಕೆಲಸ ಇದೆ ಅವ್ರು ಮಾಡ್ತಾರೆ. ಮತ್ತೊಂದು ಪ್ರಮುಖವಾಗಿ ಮಾರ್ಷಲ್ಸ್ ಅಂತ ಇದ್ದಾರೆ. ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಇರಲಿಲ್ಲ. ಇಲ್ಲ ಮಾರ್ಷಲ್ಸ್ ನಿಮಗೆ ಗೊತ್ತಿದೆ. ವಾರ್ಡಿಗೆ ಒಬ್ಬರು ಮಾರ್ಷಲ್ಸ್ ಇರ್ತಾರೆ. ತುಂಬ ಜನ ಮಾರ್ಷಲ್ಸ್ ಇರೋದಿಲ್ಲ. ಈ ವಾರ್ಡಲ್ಲಿ ಮಾರ್ಷಲ್ ಇರೋರು ಅದೇ ರೋಡಲ್ಲಿದ್ದರು. ಅವ್ರು ಬೇರೆ ಕಡೆಗೆ ಅವ್ರು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಘಟನೆ ಇದಾಗಿದೆ. ಖಂಡಿತ ಸೆಕ್ಯೂರಿಟಿ ಇರಲೇಬೇಕು. ಇಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ತಗೊಳ್ಳದೆ ನಾವು ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಂತ ನಮ್ಮ ಅಧಿಕಾರಿಗಳಿಗೂ ಸಹ ಸೂಚನೆ ಕೊಡ್ತೀವಿ. ಇಂಥ ಯಾರಾದರೂ ಇದು ಕೊನೆ ಹೇಳ್ತಾ ಇದ್ದೀನಿ, ಯಾರೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಖಂಡಿತ ಕಾನೂನು ಅವ್ರ ಬಗ್ಗೆ ಸೀರಿಯಸ್ ಆಗಿದೆ. ಯಾಕಂತಂದ್ರೆ ಪಾಲಿಕೆಯಲ್ಲಿ ಸಿಬ್ಬಂದಿ ಕೊಡ್ತಾರೆ. ಕಾರ್ಯಾಚರಣೆ ಮೇಲೆ ಕಾರ್ಯಾಚರಣೆ ಇಟ್ಕೊಂಡ್ರೆ ನೀವು ಸಿಬ್ಬಂದಿ ಎಲ್ಲಿದ್ದಾರೆ, ಫೋರ್ಸ್ ಎಲ್ಲಿದೆ, ಪ್ರೊಟೆಕ್ಷನ್ ಎಲ್ಲಿದೆ, ಪೊಲೀಸರು ಎಲ್ಲಿದ್ದಾರೆ? ಒಟ್ಟೊಟ್ಟಿಗೆ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ ಈಗ ನಾವು ಫುಟ್ಬಾಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಬೇರೆ ಕಾರ್ಯಾಚರಣೆ ಯಾವುದು ಮಾಡ್ತಾ ಇದ್ದೀವಿ. ಕಾರ್ಯಾಚರಣೆ